ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಿಂದೆ ಡಿಕೆಶಿ ಕೈವಾಡ. ಕುಮಾರಸ್ವಾಮಿ ಅವರು ಹತಾಶೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪಾಲಿಟಿಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ದಳ ಮತ್ತು ಕಾಂಗ್ರೆಸ್ ಪಾಳ್ಯದ ಮಧ್ಯೆ ಟಾಕ್ ಫೈಟ್ ಅನ್ನುವಂಥದ್ದು ಹೆಚ್ಚಾಗಿದೆ. ಚಿಲ್ಲರೆ ಅಣ್ಣ ತಮ್ಮ ಹೇಳಿಕೆ ವಿರುದ್ಧ ಇತ್ತ ಸಿಡಿದೆದ್ದಿದ್ದಾರೆ ಡಿಕೆ ಬ್ರದರ್ ಕುಮಾರಸ್ವಾಮಿಗೆ ಎಲ್ಲಾ ವಿಚಾರ ಕೂಡ ಗೊತ್ತಿತ್ತು. ಕೇಂದ್ರದಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಂತ ಶಿವಕುಮಾರ್ ಈಗ ಕಿಡಿಯನ್ನ ಕಾರಿರುವಂತದ್ದು. ಡಿಕೆ ಶಿವಕುಮಾರ್ ಈಗ ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ. ಹೇಗೆಂತಂದ್ರೆ ಕುಮಾರಸ್ವಾಮಿಗೆ ಎಲ್ಲಾ ವಿಚಾರ ಕೂಡ ಗೊತ್ತಿದ್ರು ಕೂಡ ಹಾಸನಕ್ಕೆ ಸಂಸದರನ್ನಾಗಿ ಮತ್ತೊಮ್ಮೆ ಪ್ರಜ್ವಲ್ ನನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಇತ್ತು. ಹಾಗಾಗಿ ಕೇಂದ್ರದಿಂದ ಮಾಹಿತಿ ಬಂದರೂ ಕೂಡ ಅದನ್ನ ಮರೆಮಾಚಿ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಕೊಡಿಸೋದ್ರಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿ ಆಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಮಗದೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮಗೆ ಕಾರ್ತಿಕ್ ಮಲೇಷ್ಯಾಗೆ ಯಾಕೆ ಹೋದ ಅಂತ ಗೊತ್ತಿಲ್ಲ. ಕಾರ್ ಡ್ರೈವರ್ ಏನಿದ್ದಾರಲ್ಲ ಕಾರ್ತಿಕ್, ಅವನು ಮಲೇಷ್ಯಾಗೆ ಯಾಕೆ ಹೋಗಿದ್ದಾನೆ ಗೊತ್ತಿಲ್ಲ. ತೋಟದ ಮನೆಯಲ್ಲಿ ಮತ್ತೆಲ್ಲೋ ಬಚ್ಚಿಡುವ ಅವಶ್ಯಕತೆ ನನಗಿಲ್ಲ. ನಾನು ರಸ್ತೆಯಲ್ಲಿ ಫೈಟ್ ಮಾಡ್ತೀನಿ, ಹಿಂದಿನಿಂದ ಕೆಲಸ ಮಾಡುವುದಿಲ್ಲ ಅಂದಿದ್ದಾರೆ. ಕಾರ್ತಿಕ್ ಪೆನ್ ಡ್ರೈವ್ ಅನ್ನ ಬಿಜೆಪಿಯವರಿಗೆ ಕೊಟ್ಟೆ ಅಂತ ಹೇಳಿದ್ದಾನೆ. ಅಡ್ವೊಕೇಟ್ ಒಬ್ರು ನಾನು ಕುಮಾರಸ್ವಾಮಿ ಅಭಿಮಾನಿ, ಪೆನ್ ಡ್ರೈವ್ ಅನ್ನ ಅವರಿಗೆ ಮೊದಲು ಕೊಟ್ಟಿದ್ದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ. ಹಾಗಾದ್ರೆ ಯಾರು ಇದನ್ನ ರಿಲೀಸ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಅಡ್ವೊಕೇಟ್ ಕೈಯಲ್ಲಿ ಪೆನ್ ಡ್ರೈವ್ ಇತ್ತು, ಆ ಪೆನ್ ಡ್ರೈವ್ ಅನ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಟ್ಟೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ. ಇದರಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಯಾರು ವಿಡಿಯೋವನ್ನ ಲೀಕ್ ಮಾಡಿದ್ದಾರೆ ಅಂತ. ಈ ವಿಚಾರಗಳ ಕುರಿತು ನನಗೇನು ಹೇಳೋದಕ್ಕೆ ಬರಬೇಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಕಳಿಸಿರೋದು ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ? ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋರಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಅವತ್ತು. ಯಾಕೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು? ಯಾರು ಕೊಟ್ಟವರು? ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಟು ಬರೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡಿ. ಅಲ್ಲ ಅವರು ಇಷ್ಟ ಇರಲಿಲ್ಲ. ನಾನು ಯಾವಾಗ ಭೇಟಿ ಮಾಡಿದ್ದೆ, ಅವ್ರು ಯಾರೋ ಬಂದು ನನಗೆ ವಿಷಯ ತಿಳಿಸಿದ್ರು, ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು. ನಮ್ಗೇನ್ರಿ ಗೊತ್ತು? ನಮ್ಗೆ ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಬೇಕು? ಅವ್ರು ಹೇಳಿದ್ದೆ ನಮ್ಗೆ ಗೊತ್ತಾಗಬೇಕು. ಅವರೇ ಅಲ್ಲ, ಕಾರ್ತಿಕ್ ಮಲೇಷ್ಯಾದಲ್ಲಿ ಇಟ್ಟವ್ರು ಯಾರು? ಎಲ್ಲ ಬ್ರದರ್ಸ್ ಆಟ ಅಂತಿದ್ದಾರೆ ಕುಮಾರಸ್ವಾಮಿ. ಹೌದಾ? ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಈಗ ನಮ್ಮ ಬ್ರದರ್ ಹೇಳಿದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ. ಅಲ್ಲೇ ಸೆಂಟ್ರಲಿಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಪ್ರಜ್ವಲ್ ಕಾರ್ತಿಕ್ ಮಲೇಷ್ಯಾದಲ್ಲಿ ಕಳಿಸಿದವ್ರು ಯಾರು? ಏನು ನನಗೆ ತಲೆಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತಿದ್ರಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ರು ಯಾರೋ ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ರು ತಾತರು ಕೂಡ ಹೇಳಿದಾರಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಡಿಬೇಟ್ ಮಾಡೋದು ಬೇಡ, ಚರ್ಚೆ ಮಾಡೋಣ. ಯಾರು ಬಿಟ್ಟರು, ಯಾರು ರಿಲೀಸ್ ಮಾಡಿದ್ರು ಅಂತ. ಅದಕ್ಕೆ ನಾನು ಎಲ್ಲ ಸವಾಲಿಗೂ ಅದಕ್ಕೆ ಸಿದ್ಧನಾಗಿದ್ದೀನಿ. ಇಷ್ಟ
ಇರಲಿಲ್ಲ. ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರು ಗಮನಿಸ್ತಾ ಇದ್ರ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರೋದನ್ನ 420 ಬ್ರದರ್ಸ್ ಅವರ ಕೈವಾಡ ಇದರಲ್ಲಿ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಈಗ DCM DK ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಲೆ ಕೆಟ್ಟಿದ್ಯಾ, ನಮಗೆ ಕಾರ್ತಿಕ್ಗೆ ಏನ್ ಸಂಬಂಧ, ಕಾರ್ತಿಕ್ ಮಲೇಷಿಯಾಗೆ ಯಾಕೆ ಹೋದ, ಹೇಗೆ ಹೋದ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ತೋಟದ ಮನೆಯಲ್ಲಿ ಮತ್ತೆಲ್ಲೋ ಬಚ್ಚಿಡುವಂತಹ ಅವಶ್ಯಕತೆ ನನಗೇನಿದೆ, ಅವ್ರಿಗಿದೆ ಆ ಅವಶ್ಯಕತೆ. ನಾನು ರಸ್ತೆಯಲ್ಲಿ ನಿಂತ್ಕೊಂಡು ಬೇಕಾದ್ರೆ ಫೈಟ್ ಮಾಡ್ತೀನಿ, ರಾಜಕಾರಣದಲ್ಲಿ ಫೈಟ್ ಮಾಡ್ತೀನಿ, ಈ ರೀತಿ ಹೇಳಿ ಕೆಲಸವನ್ನ ಮಾಡೋದಿಲ್ಲ. ಹಿಂದಿನಿಂದ ಬಂದು ನಾನು ಚೂರಿಯನ್ನ ಚುಚ್ಚೋದಿಲ್ಲ ಅನ್ನುವಂತ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ತಿಕ್ ಪೆನ್ ಡ್ರೈವ್ ಅನ್ನ ಬಿಜೆಪಿ ಅವರಿಗೆ ಕೊಟ್ಟೆ ಅಂತ ಹೇಳಿದ್ದಾನೆ, ಅದೆಲ್ಲರೂ ಕೂಡ ಗಮನಿಸಿದ್ದೀರಾ. ಅದರಲ್ಲೂ ಮುಖ್ಯವಾಗಿ ಅಡ್ವೊಕೇಟ್ ಒಬ್ರು ನಾನು ಕುಮಾರಸ್ವಾಮಿ ಅವರ ಅಭಿಮಾನಿ, ಪೆನ್ ಡ್ರೈವ್ ಅನ್ನ ಅವರಿಗೆ ಮೊದಲು ಕೊಟ್ಟಿದ್ದೆ ಅಂತಾನು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದು ಯಾರು ಅಂತ ನಿಮಗೆ ಗೊತ್ತಾಗಿದೆ ತಾನೇ. ಹೀಗಿದ್ರೂ ಕೂಡ ಈ ವಿಚಾರಗಳ ಕುರಿತು ನನಗೆ ಏನು ಕೇಳೋದಕ್ಕೂ ಬರಬೇಡಿ, ನಾನು ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರೆ ನಾವು ಕೇಳಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಸಿಡಿಮಿಡಿಗೊಂಡಿರುವಂತಹ HD ಕುಮಾರಸ್ವಾಮಿ ಅವರು ಒಂದು ರೀತಿಯಾಗಿ ಸೆಟ್ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ನನ್ನನ್ನ ಕೆಣಕಿದ್ದಾರೆ, ಇದರ ಪರಿಣಾಮ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಅಂತ ಈಗಾಗಲೇ DCM DK ಶಿವಕುಮಾರ್ ಹಾಗೆ DK ಸುರೇಶ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಈಗಾಗಲೇ SIT ತನಿಖೆ ಮಗದಷ್ಟು ವಿಚಾರಣೆಯನ್ನ ಚುರುಕುಗೊಳಿಸ್ತಾ ಇದೆ. ನೋಡ ಹಾಗಾದ್ರೆ ಮಾಜಿ CM HD ಕುಮಾರಸ್ವಾಮಿ ಅನವಶ್ಯಕವಾಗಿ ತಮ್ಮ ಕುಟುಂಬದ ಒಳ ಜಗಳವನ್ನ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರ ಮೇಲೆ ಹಾಕ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ DCM ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು, ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು, ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋರಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಅವತ್ತು. ಯಾಕೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು, ಯಾರು ಕೊಟ್ಟವರು, ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ. ನನಗೆ ವಿಷಯಗಳು ಅದು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅದು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು, ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡಿ. ಅಲ್ಲ ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು, ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು, ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ ಇಷ್ಟ ಇರಲಿಲ್ಲ. ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನನಗೆ ವಿಷಯ ತಿಳಿಸಿದ್ರು, ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು. ನಮ್ಗೇನ್ರಿ ಗೊತ್ತು, ನಮ್ಗೆ ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಬೇಕು, ಅವ್ರು ಹೇಳಿದ್ದೆ ನಮ್ಗೆ ಗೊತ್ತಾಗಬೇಕು. ಅವರೇ ಅಲ್ಲ, ಕಾರ್ತಿಕ್ ಮಲೇಷಿಯಾದಲ್ಲಿ ಇಟ್ಟವ್ರು ಯಾರು, ಎಲ್ಲ ಬ್ರದರ್ಸ್ ಆಟ ಅಂತಿದ್ದಾರೆ ಕುಮಾರಸ್ವಾಮಿ. ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಈಗ ನಮ್ಮ ಬ್ರದರ್ ಹೇಳಿದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ. ಅಲ್ಲೇ ಸೆಂಟ್ರಲಿಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಪ್ರಜ್ವಲ್ ಅಲ್ಲ, ಕಾರ್ತಿಕ್ ಮಲೇಷಿಯಾದಲ್ಲಿ ಕಳಿಸಿದವ್ರು ಯಾರು? ಏನು ನನಗೆ ತಲೆಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ರು ಯಾರೋ ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ರು ತಾತರು ಕೂಡ ಹೇಳಿದಾರಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ ನಾನು ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿಕೆಗೆ DK ಸುರೇಶ್ ವ್ಯಂಗ್ಯ ಭರಿತ ಉತ್ತರವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನೇ ಹೇಳಿರ್ಲಿ ಅವರ ಕುಟುಂಬವನ್ನ ನಾನು 420 ಅಂತ ಕರೆಯೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯ ಭರಿತವಾದಂತಹ ಹೇಳಿಕೆಯನ್ನ
ಎಸ್ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನ 420 ಅಂತ ಕರೆಯಲ್ಲ. ಅವರ ಅಭಿಮಾನಿಗಳಿಗೆ ಬೇಸರ ಆಗಬಹುದು. ಆ ಕುಟುಂಬವನ್ನ ಇಡೀ ದೇಶದ ಜನ ಪೆನ್ ಡ್ರೈವ್ ಕುಟುಂಬ ಅಂತ ಕರಿತಾ ಇದ್ದಾರೆ. ನಾನು ಹೇಳಿದ್ನ ಜನ ಕರಿತಿದ್ದಾರೆ. ತೆನೆ ಹೊತ್ತ ಮಹಿಳೆ ಅಲ್ಲ, ಈಗ ಪೆನ್ ಡ್ರೈವ್ ಹೊತ್ತಂತಹ ಮಹಿಳೆ ಅಂತ ಜನಾನೇ ಮಾತಾಡಿಕೊಳ್ತಿದ್ದಾರೆ. ಕೆಣಕಿದವರನ್ನ ಬಿಡಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ಅವರಿಗೆ ಒಳ್ಳೇದಾಗ್ಲಿ. ಯಾರು ಕೆಣಕಿದ್ದಾರೋ ಅವರ ವಿರುದ್ಧ ಹೋರಾಡ್ಲಿ. ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ. ಅವರು ಅಲಯನ್ಸ್ ನವರೇ ಪೆನ್ ಡ್ರೈವ್ ಬಹಿರಂಗ ಮಾಡಿದ್ದಾರೆ. ಅದನ್ನ ಹೇಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಕುಮಾರಸ್ವಾಮಿ ವಿಷಯ ಡೈವರ್ಟ್ ಮಾಡ್ತಿದ್ದಾರೆ ಅಂತ ವ್ಯಂಗ್ಯಭರಿತವಾಗಿ ಮಾತಾಡಿದ್ದಾರೆ ಡಿಕೆ ಸುರೇಶ್. ಕುಮಾರಸ್ವಾಮಿಗೆ ನನಗೆ ಗೊತ್ತಿಲ್ಲ ರೀ. ಕುಮಾರಸ್ವಾಮಿಗೆ ಏನೇನ್ ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ಯಾರಿಗೆ ಗೊತ್ತಿದೆ. ಅವ್ರೇನೇನೋ ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ಬೇಕಾಗಿರೋದು ಹಾಸನದ ಜಿಲ್ಲೆ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೆ ಏನ್ ಮಾಡ್ಬೇಕು ಅಂತೇಳಿ. ಆಗಿರೋ ತಪ್ಪು, ಅವ್ರ ಕುಟುಂಬದಿಂದ ಆಗಿರೋ ತಪ್ಪನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ವಿನಾಕಾರಣ ಅದನ್ನ ಬೇರೆ ಕಡೆ ತಗೊಂಡೋಗುವಂತ ಪ್ರಯತ್ನಗಳು ನಡೀತದೆ ಅಲ್ಲ, ಅದು ಸರಿ ಅಲ್ಲ. ಅದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು. ನಾನು ಅವ್ರ ಕುಟುಂಬನ 420 ಅಂತ ಕರೆಯಲ್ಲ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನ ನಾನು 420 ಅಂತ ಕರೆಯಲ್ಲ. ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಆದ್ರೆ ಈ ಕುಟುಂಬವನ್ನ ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಆಸ್ತಿ. ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನ ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ನಾನು ಹಂಗಂತ ಹೇಳೋದಿಲ್ಲ, ಇಡೀ ಜನ ಹೇಳ್ತಾ ಇರೋಂತ ಮಾತು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು. ಜನ ಹೇಳಂತ ಮಾತೇನಿದು? ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು? ಈ ದೇಶದ ಜನ, ಈ ರಾಜ್ಯದ ಜನ. ನಾನು ಹೇಳ್ತಾ ಇಲ್ಲ. ಅವ್ರೇನ್ ಬೇಕಾದ್ರೂ ನಮ್ಮನ್ನ ಬೈತಾ ಅವ್ರ ಮನ್ಸಿಗೆ ಸಮಾಧಾನ ಆಗೋದಿದ್ರೆ ಇನ್ನೂ 4 ಮಾತು ಬೈಕೊಳ್ಳಿ. ನನಗ್ ಗೊತ್ತಿಲ್ಲ ರೀ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಈತ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನೇ ನಾನು 420 ಅಂತ ಕರೆಯೋದಿಲ್ಲ, ಅವರ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಅಂತ ಒಂದು ಕಡೆ ಅಂದಂಗೂ ಆಗ್ಬೇಕು, ಒಂದು ಕಡೆ ಅಂದಂಗೂ ಆಗ್ಬೇಕು, ಆ ರೀತಿ ಮಾತಾಡಿದ್ದಾರೆ ಡಿಕೆ ಸುರೇಶ್ ಅವರು. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲಾ, ಈಗಾಗಲೇ ಏನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದ್ ಕಡೆ ನಿನ್ನೆ ಕೂಡ ಏನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ಡ್ರೈವರ್ ಅನ್ನ ಮಲೇಷ್ಯಾ ಕಳಿಸಿದವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಅದೇ ರೀತಿಯಲ್ಲಿ ಡಿ.ಕೆ. ಬ್ರದರ್ಸ್ 420 ಅನ್ನುವಂತಹ ಪದವನ್ನು ಕೂಡ ಬಳಕೆ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಈಗಾಗಲೇ ಅವರು 420 ಅಂತ ಹೇಳಿದ್ದಾರೆ, ಆದ್ರೆ ನಾನು 420 ಅಂತ ಹೇಳಲ್ಲ. ಯಾಕಂತಂದ್ರೆ ಮಾಜಿ ಪ್ರಧಾನಿಗಳ ಕುಟುಂಬ ಅದು. ಹಾಗಾಗಿ ನಾವೇನಾದ್ರೂ ಅವ್ರಿಗೆ ಈ ತರ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರ ಒಂದು ಅಭಿಮಾನಿಗಳಿಗೆ ನೋವಾಗುತ್ತೆ. ಹಾಗಾಗಿ ನಾನು 420 ಅನ್ನುವಂಥದ್ದನ್ನು ಹೇಳಲ್ಲ. ಆದ್ರೆ ಇಡೀ ರಾಜ್ಯವೇ ಮತ್ತೆ ಇಡೀ ರಾಜ್ಯವೇ ಅವರ ಕುಟುಂಬ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಮಾತನಾಡ್ಕೊಳ್ತಾ ಇದೆ. ಏನು ಪೆನ್ ಡ್ರೈವ್ ಕುಟುಂಬ ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ. ನಾನು ಸ್ವಂತ ಹೇಳ್ತಾ ಇಲ್ಲ, ಆದ್ರೆ ಇಡೀ ರಾಜ್ಯದ ಜನತೆ ಪೆನ್ ಡ್ರೈವ್ ಕುಟುಂಬ ಅನ್ನುವಂಥದ್ದನ್ನ ಸಾರಿ ಹೇಳ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಒಂದ್ ರೀತಿಯಲ್ಲಿ ಅವ್ರು ಮಾತಾಡಿರುವಂತದ್ದು, ಅವರು ಪದೇ ಸುಳ್ಳನ್ನ ಹೇಳ್ತಾರೆ. ಮತ್ತೆ ಡಿ.ಕೆ. ಸುರೇಶ್ ಮತ್ತೆ ಡಿ.ಕೆ. ಶಿವಕುಮಾರ್ ಇವರ ಹೆಸರನ್ನ ಹೇಳದೆ ಅವರಿಗೆ ಊಟನೂ ಕೂಡ ಸೇರಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತು ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಹಾಗಾಗಿ ಅವರು ಉತ್ತರ ಹೇಳಬೇಕಾಗಿರುವಂಥದ್ದು ಏನು ಮಹಿಳೆಯರಿಗೆ, ಯಾವ ಸಂತ್ರಸ್ತ ಮಹಿಳೆಯರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕ ಘಟನೆ ಏನಾಗಿದೆ
ಅದನ್ನ ಆ ಸಂತ್ರಸ್ತ ಮಹಿಳೆಯರಿಗೆ ಅವರು ಒಂದು ನ್ಯಾಯವನ್ನ ಒದಗಿಸಿ ಕೊಡಬೇಕು. ಅವರ ಏನ್ ಪ್ರಕರಣ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ ಇದೆ ಅದಕ್ಕೆ ಅವರು ಉತ್ತರಿಸಬೇಕು. ಯಾವುದೇ ರೀತಿಯಲ್ಲಿ ನಮ್ಮ ಒಂದು ವಿರುದ್ಧ ನಮ್ಮ ಮೇಲೆ ಆರೋಪವನ್ನು ಮಾಡೋದು ಬಿಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಒಂದು ವಾಗ್ದಾಳಿ ಕೂಡ ನಡೆಸಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.